ಪ್ರೇಮಿಗಳು ಮದುವೆಯಾಗೋಕ್ಕೂ ಮೊದಲು ತಮ್ಮ ಇತಿಮಿತಿಯಲ್ಲಿ ಇರಬೇಕು. ಅದನ್ನ ಬಿಟ್ಟು ಪ್ರೀತಿಗಿಂತ ಕಾಮವೇ ಹೆಚ್ಚು ಅನ್ಕೊಂಡ್ರೆ ಆಗೋ ಎಡವಟ್ಟುಗಳು ಮಾತ್ರ ಘೋರಾತಿ ಘೋರವಾಗಿರ್ತವೆ. ಇದೇ ತರ ಹಿಮಾಚಲ ಪ್ರದೇಶದಲ್ಲೂ ನಡೆದ ಇದೊಂದು ಸ್ಟೋರಿಯ ಕ್ಲೈಮ್ಯಾಕ್ಸ್ ಎಲ್ಲರಿಗೂ ಶಾಕ್ ಕೊಟ್ಟಿತ್ತು. ಹಿಮಾಚಲ ಪ್ರದೇಶದ ಸೋಲಾನ್ನ ಬರೋತಿವಾಲಾ ಹಿಲ್ವ್ಯೂ ಅಪಾರ್ಟ್ಮೆಂಟ್ ನಲ್ಲಿ ಅಂಚಲ್ ಹಾಗೂ ಮೀನಾಕ್ಷಿ ಅನ್ನೋ ಇಬ್ಬರು ಸ್ನೇಹಿತೆಯರು ವಾಸ ಮಾಡ್ತಿದ್ರು. ಇವರಿಬ್ರು ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ನಲ್ಲಿ ಇಂಟರ್ನ್ಶಿಪ್ ಮಾಡ್ತಿದ್ರು. ಬೇರೊಂದು ಕಾಲೇಜಿನ ಯುವಕ ಅಖಿಲ್ ಅನ್ನೋನು ಕೂಡ ಇದೇ ಲ್ಯಾಬ್ ನಲ್ಲಿ ಇಂಟರ್ನ್ಶಿಪ್ ಮಾಡ್ತಿದ್ದ. ತಿಂಗಳಿಗೆ 8,000 ಗೌರವಧನ ಕೂಡ ಇವರಿಗೆ ಸಿಕ್ತಿತ್ತು. ಕೇವಲ 6 ತಿಂಗಳಲ್ಲಿ ಅಖಿಲ್ ಹಾಗೂ ಅಂಚಲ್ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು. ಇದರಿಂದ ಇಬ್ಬರ ನಡುವೆ ಪ್ರೇಮಾಂಕುರವು ಶುರುವಾಗಿತ್ತು. ತನ್ನ ಬಾಯ್ ಫ್ರೆಂಡ್ ನ ಅಂಚಲ್ ಏಕಾಏಕಿ ರೂಮ್ಗೆ ಕರ್ಕೊಂಡು ಬರ್ತಿದ್ಲು. ಆದ್ರೆ ಇದು ಮೀನಾಕ್ಷಿಗೆ ಇಷ್ಟವಾಗ್ತಿರ್ಲಿಲ್ಲ. ಆದ್ರೆ ತನ್ನ ಫ್ರೆಂಡ್ಗಾಗಿ ಎಲ್ಲವನ್ನ ಸಹಿಸಿಕೊಂಡು ಸುಮ್ಮನೆ ಇರ್ತಿದ್ಲು. ಮೀನಾಕ್ಷಿಗೆ ಅಖಿಲ್ನ ಕಂಡ್ರೆ ಆಗ್ತಿರ್ಲಿಲ್ಲ. ತನ್ನ ಫ್ರೆಂಡ್ ಅಂಚಲ್ಗೆ ಯಾವಾಗ್ಲೂ ಅವನ ಹತ್ರ ಹುಷಾರಾಗಿ ಇರುವಂತೆ ಹೇಳ್ತಿದ್ಲು. ಅಖಿಲ್ ಮಾತಾಡ್ತಿದ್ದ ಡಬಲ್ ಮೀನಿಂಗ್ ಭಾಷೆ, ಅವನು ನಡೆದುಕೊಳ್ತಿದ್ದ ರೀತಿ, ಅವನ ನಡವಳಿಕೆ ನೋಡಿ ಮೀನಾಕ್ಷಿ ಉರಿದು ಬೀಳ್ತಿದ್ಲು. ಮೀನಾಕ್ಷಿ ಎಷ್ಟೇ ಹೇಳಿದ್ರು ಅಂಚಲ್ ಇದನ್ನ ಕಿವಿಗೆ ಹಾಕೊಳ್ತಿರ್ಲಿಲ್ಲ. ಇಬ್ರು ಥಿಯೇಟರ್ ಪಾರ್ಕ್ ಅಂತೆಲ್ಲ ಓಡಾಡ್ತಿದ್ರು. ಹೀಗೆ ಇಬ್ಬರ ನಡುವೆ ಲವ್ ಶುರುವಾಯ್ತೋ ಇಲ್ವೋ, ಅದಾಗ್ಲೇ ಅಖಿಲ್ ಅಂಚಲ್ ಹತ್ರ ಕಾಮಕ್ಕೆ ಒತ್ತಾಯಿಸಿದ್ದ. ಆದ್ರೆ ಅಂಚಲ್ ಮಾತ್ರ ಇದಕ್ಕೆ ನೋ ಅಂತಿದ್ಲು. ಮದುವೆಗೂ ಮೊದಲು ಇದನ್ನೆಲ್ಲ ಕೇಳ್ಬೇಡ, ಅದೆಲ್ಲ ಮದುವೆ ಆದ್ಮೇಲೆ ಅಂತ ಕಡ್ಡಿ ಮುರಿದಂತೆ ಅಂಚಲ್ ಹೇಳ್ಬಿಡ್ತಿದ್ಲು. ಆದ್ರೆ ಅಖಿಲ್ ಮಾತ್ರ ಈ ಜನರೇಷನ್ ನಲ್ಲಿ ಇದೆಲ್ಲ ಮಾಮೂಲಿ. ಈಗ ಲವ್ ಮಾಡ್ತಿರೋರು ಮದುವೆಗೂ ಮೊದಲು ಯಾರ್ ತಾನೇ ದೈಹಿಕವಾಗಿ ಒಂದಾಗಲ್ಲ, ದಯವಿಟ್ಟು ಒಂದೇ ಒಂದು ಸಲ ಟ್ರೈ ಮಾಡೋಣ ಅಂತ ಬಲವಂತ ಮಾಡ್ತಿದ್ದ. ಆದ್ರೂ ಅಂಚಲ್ ಮಾತ್ರ ಅದಕ್ಕೆ ಚಾನ್ಸೇ ಇಲ್ಲ ಅಂತಿದ್ಲು. ಆದ್ರೆ ಸ್ವಲ್ಪ ಗ್ಯಾಪ್ ಸಿಕ್ಕರು ಸಾಕು ಅಖಿಲ್ ಕಾಮ ಕಾಮ ಅಂತ ದೈಹಿಕ ಸುಖಕ್ಕಾಗಿ ಅಂಚಲ್ನ ಇನ್ನಿಲ್ಲದಂತೆ ಪೀಡಿಸ್ತಿದ್ದ. ಇಬ್ರು ಮೀಟ್ ಮಾಡಿದಾಗ್ಲೆಲ್ಲ ಯಾರೂ ಇಲ್ಲದ ಕಡೆ ಕರ್ಕೊಂಡು ಹೋಗಿ ಅಂಚಲ್ಗೆ ಬಲವಂತವಾಗಿ ಮುತ್ತು ಕೊಡೋದು, ಸೊಂಟಕ್ಕೆ ಕೈ ಹಾಕೋದು ಹಾಗೂ ಎದೆಗೆ ಕೈ ಹಾಕಿ ವಿಕೃತ ಆನಂದವನ್ನ ಪಡ್ತಿದ್ದ. ಅಖಿಲ್ನ ಕಾಮವೇದನೆ ಹಾಗೂ ಅದಕ್ಕಾಗಿ ಅವನು ಕೊಡ್ತಿದ್ದ ಕಾಟವನ್ನ ಅಂಚಲ್ ಮೀನಾಕ್ಷಿ ಹತ್ರ ಹೇಳ್ಕೊಂಡಿದ್ಲು. ಮೀನಾಕ್ಷಿ ಕೂಡ ಇದೆಲ್ಲ ಈಗ್ಲೇ ಬೇಡ, ಅವನು ಎಷ್ಟೇ ಬಲವಂತ ಮಾಡಿದ್ರು ಅದಕ್ಕೆ ಒಪ್ಕೋಬೇಡ, ನಾವು ತುಂಬಾ ದೂರದಿಂದ ಬಂದು ಇಲ್ಲಿ ಓದ್ಕೊಳ್ತಾ ಇದ್ದೀವಿ, ಇನ್ನು 3 ತಿಂಗಳು ಕಳೆದ್ರೆ ನಮ್ಮ ಮನೆಗೆ ನಾವು ಹೋಗ್ಬಿಡ್ತೀವಿ, ಅವನ ಲವ್ ನಿಜವಾಗಿದ್ರೆ ಲೈಫ್ ನಲ್ಲಿ ಸೆಟ್ಲ್ ಆದ್ಮೇಲೆ ಮದುವೆ ಮಾಡ್ಕೊಳ್ಳಿ, ಆದ್ರೆ ಈಗ್ಲೇ ದೈಹಿಕ ಸಂಪರ್ಕ ಬೆಳೆಸಿ ನಿನ್ನ ಜೀವನ ಹಾಳು ಮಾಡ್ಕೋಬೇಡ ಅಂತ ಮೀನಾಕ್ಷಿ ಬುದ್ಧಿ ಮಾತು ಹೇಳಿದ್ಲು. ಇತ್ತ ಇಂಟರ್ನ್ಶಿಪ್ ಮುಗಿಯೋ ದಿನಗಳು ಹತ್ತಿರವಾದಂತೆಲ್ಲ ಅಖಿಲ್ ಅಂಚಲ್ನ ಪೀಡಿಸೋದು ಜಾಸ್ತಿ ಮಾಡಿದ್ದ. ಒಂದು ದಿನ ಮೀನಾಕ್ಷಿ ಇಲ್ಲದ ಟೈಮ್ ನೋಡ್ಕೊಂಡು ಮನೆಗೆ ಬಂದಿದ್ದ ಅಖಿಲ್ ಅಂಚಲ್ ಮೇಲೆ ಮುಗಿ ಬಿದ್ದಿದ್ದ. ಪ್ಲೀಸ್ ಒಂದೇ ಒಂದು ಸಲ ಕೊಡು ಅಂತ ಜೀವ ತಿಂದಿದ್ದ. ಅಲ್ಲದೆ ಅಂಚಲ್ ಹಾಕಿದ ಪ್ಯಾಂಟ್ ಎಳೆದು ಟಾಪ್ ತೆಗೆಯೋ ಭರದಲ್ಲಿ ಅದು ಹರಿದು ಹೋಗಿತ್ತು. ಬಳಿಕ ಸೊಂಟಕ್ಕೆ ಕೈ ಹಾಕಿ ಅಂಚಲ್ ಎದೆಯನ್ನ ಹಿಡಿದು ಹಿಂಡಿ ಬಿಟ್ಟಿದ್ದ. ಇನ್ನೇನು ಅಂಚಲ್ ಹಾಕಿದ ಅಂಡರ್ವೇರ್ ಎಳೆಯಬೇಕು ಅನ್ನುವಷ್ಟರಲ್ಲೇ ಉದ್ವೇಗದಲ್ಲಿ ಅಖಿಲ್ಗೆ ವೀರ್ಯಸ್ಖಲನವಾಗಿ ಹೋಗಿತ್ತು. ಇದರಿಂದ ಕೋಪಗೊಂಡ ಅಖಿಲ್ ಅಂಚಲ್ ಕಪಾಳಕ್ಕೆ ಬಾರಿಸಿದ್ದ. ಅಲ್ಲದೆ ತನ್ನ ವೀರ್ಯಸ್ಖಲನವಾಗಿದ್ದನ್ನ ಪ್ಯಾಂಟ್ ಬಿಚ್ಚಿ ಅಂಚಲ್ಗೆ ತೋರಿಸಿದ್ದ. ಮೊದಲ ಸಲ ಒಬ್ಬ ಗಂಡಸಿನ ಹೊಲಸು ಸ್ಥಿತಿಯನ್ನ ನೋಡಿ ಅಂಚಲ್ ಹೆದರಿ ಹೋಗಿದ್ಲು. ತನ್ನ ಬಾಯ್ ಫ್ರೆಂಡ್ ನ ನೋಡಿ ಅಂಚಲ್ ನಡುಗಿ ಹೋಗಿದ್ಲು. ಬಳಿಕ ಅಂಚಲ್ನ ಅರ್ಧನಗ್ನಾವಸ್ಥೆಯಲ್ಲಿ ಬಿಟ್ಟು ಅಖಿಲ್ ಮನೆಯಿಂದ ಹೊರಟು ಹೋಗಿದ್ದ. ಸಂಜೆ ಮನೆಗೆ ಬಂದ ಮೀನಾಕ್ಷಿ ಅಂಚಲ್ನ ನೋಡಿ ಏನಾಯ್ತು ಅಂತ ಕೇಳಿದ್ಲು. ಆಗ ಅಂಚಲ್ ನಡೆದ ಎಲ್ಲಾ ವಿಚಾರವನ್ನ ಇಂಚಿಂಚಾಗಿ ಮೀನಾಕ್ಷಿ ಹತ್ರ ವಿವರಿಸಿದ್ಲು. ಅಲ್ಲದೆ ಅಖಿಲ್ ರಾಕ್ಷಸನಂತೆ ಕೈ ಹಾಕಿ ಹಿಂಡಿದ ಪರಿಣಾಮ ಅಂಚಲ್ ಎದೆ ಕೆಂಪಾಗಿ ರಕ್ತ ಕಟ್ಟಿಕೊಂಡಂತಾಗಿತ್ತು. ಇದನ್ನ ತೋರಿಸಿ ಅಂಚಲ್ ಮೀನಾಕ್ಷಿ ಹತ್ರ ಕಣ್ಣೀರು ಹಾಕಿದ್ಲು. ಅಲ್ಲದೆ ಅಖಿಲ್ಗೆ ವೀರ್ಯಸ್ಖಲನವಾಗಿದ್ದಕ್ಕೆ ನನ್ನ ಬಿಟ್ಟ, ಇಲ್ಲದಿದ್ರೆ ನನ್ನ ಮೇಲೆ ಅತ್ಯಾಚಾರ ಮಾಡಿಬಿಡ್ತಿದ್ದ ಅಂತ ಅಂಚಲ್ ಮೀನಾಕ್ಷಿ ಹತ್ರ ಕಣ್ಣೀರು ಹಾಕಿ ತನ್ನ ನೋವನ್ನ ಹೇಳ್ಕೊಂಡಿದ್ಲು. ಇದರಿಂದ ಕೆಂಡವಾದ ಮೀನಾಕ್ಷಿ ಅಂಚಲ್ಗೆ ಬ್ರೇಕಪ್ ಮಾಡಿಕೊಳ್ಳುವಂತೆ ಹೇಳಿದ್ಲು. ಅಂಚಲ್ಗೂ ಕೂಡ ಇದೇ ಸರಿ ಅನ್ಸಿತು. ಬಳಿಕ ಅಖಿಲ್ನ ಭೇಟಿಯಾದ ಅಂಚಲ್ ನನ್ನ ಜೊತೆ ನೆಟ್ಟಗೆ ಇದ್ರೆ ಇರು, ಇನ್ನೊಂದು ಸಲ ಹೀಗೆಲ್ಲ ಮಾಡಿದ್ರೆ ಬ್ರೇಕಪ್ ಮಾಡ್ಕೊಳ್ಳೋಣ ಅಂತ ಅಂದಿದ್ಲು. ಆದ್ರೆ ಅಖಿಲ್ನದ್ದು ಮಾತ್ರ ಚೀಪ್ ಮೆಂಟಾಲಿಟಿ ಆಗಿತ್ತು. ಹೆಣ್ಣು ಬೇಡ ಅಂದ್ರೆ ಅದಕ್ಕೆ 1000 ಕಾರಣಗಳಿರ್ತಾವೆ, ಅವಳಿಗೆ ಏನು ಕಾಮಕೋರಿಕೆಗಳು ಇರಲ್ವಾ ಅಂತ ಯೋಚಿಸಿದ್ದ. ಬಳಿಕ ನೇರವಾಗಿ ಬೇಡ, ಮೆಸೇಜ್ ಮೂಲಕ ಸೆಕ್ಸ್ ಮಾಡೋಣ ಅಂತ ಅಶ್ಲೀಲ ವಿಡಿಯೋಗಳು ಹಾಗೂ ಫೋಟೋಗಳನ್ನ ಕಳಿಸೋಕೆ ಶುರು ಮಾಡಿದ್ದ. ಅಲ್ಲಿಗಾಗ್ಲೇ ಅಖಿಲ್ ವರ್ತನೆಯಿಂದ ಬೇಸತ್ತ ಅಂಚಲ್ ಕೊನೆಗೆ ಅಖಿಲ್ ಬ್ರೇಕಪ್ ಹೇಳಿ ಅವನ ಫೋನ್ ನಂಬರ್ ನ ಬ್ಲಾಕ್ ಮಾಡಿದ್ಲು. ಯಾವಾಗ ಅಂಚಲ್ ತಿರುಗಿ ಬಿದ್ಲು ಆಗ್ಲೇ ಅಖಿಲ್ ತನ್ನ ಪ್ಲೇಟ್ ಅನ್ನ ಬದಲಾಯಿಸಿದ್ದ. ತನ್ನಿಂದ ತಪ್ಪಾಯ್ತು, ಇನ್ನೊಮ್ಮೆ ಹೀಗೆ ಕೇಳೋದಿಲ್ಲ, ಪ್ಲೀಸ್ ನನ್ನ ಲವ್ ಮಾಡು ಅಂತ ಮತ್ತೆ ಅಂಚಲ್ ಹಿಂದೆ ಬಿದ್ದಿದ್ದ. ಆದ್ರೆ ಅಂಚಲ್ ಮಾತ್ರ ಇಲ್ಲ, ನೀನು ನನ್ನ ನಂಬಿಕೆನ ಕಳ್ಕೊಂಡಿದೀಯಾ, ನನ್ನ ಲೈಫಲ್ಲಿ ನಿನಗೆ ಜಾಗ ಇಲ್ಲ, ಇನ್ಮುಂದೆ ನನ್ನ ಮೀಟ್ ಮಾಡೋದಾಗ್ಲಿ ಮೆಸೇಜ್ ಮಾಡೋದಾಗ್ಲಿ ಮಾಡಬೇಡ ಅಂತ ಅಂಚಲ್ ಅಖಿಲ್ಗೆ ಕಡ್ಡಿ ಮುರಿದಂತೆ ಹೇಳಿದ್ಲು. ಹೀಗೆ ಅಂಚಲ್ ಪ್ರೀತಿ ಕಳ್ಕೊಂಡ ಅಖಿಲ್ ಕೊರಗೋದಕ್ಕೆ ಶುರು ಮಾಡಿದ್ದ. ನಾನು ಅಂಚಲ್ ಪ್ರೀತಿ ಹಾಗೂ ನಂಬಿಕೆಯನ್ನ ಕಳ್ಕೊಂಡಿದ್ದೀನಿ, ನಾನು ಆತುರ ಬಿದ್ದು ತಪ್ಪು ಮಾಡಿಬಿಟ್ಟೆ ಅಂತ ಇಂಟರ್ನ್ಶಿಪ್ ಮಾಡ್ತಿದ್ದ ಜಾಗದಲ್ಲಿ ಹೇಳ್ಕೊಂಡು ಓಡಾಡ್ತಿದ್ದ. ಅಖಿಲ್ ಮತ್ತೆ ಅಂಚಲ್ ಪ್ರೀತಿ ಪಡ್ಕೊಳ್ಳೋದಕ್ಕೆ ಏನೇನೋ ಸರ್ಕಸ್ ಮಾಡಿದ್ದ. ಮೀನಾಕ್ಷಿ ಹತ್ರ ಬಂದು ನಮ್ಮನ್ನ ಮತ್ತೆ ಒಂದು ಮಾಡು ಅಂತ ಬೇಡ್ಕೊಂಡಿದ್ದ. ಆದ್ರೆ ಮೀನಾಕ್ಷಿ ಮಾತ್ರ ಇಂತಹ ವಿಷಯಗಳನ್ನ ಇಟ್ಕೊಂಡು ನನ್ನ ಹತ್ರ ಬರಬೇಡ, ನನ್ನ ಜೊತೆ ಮಾತಾಡೋದಕ್ಕೂ ನಿನಗೆ ಯೋಗ್ಯತೆ ಇಲ್ಲ ಅಂತ ಮುಖಕ್ಕೆ ಉಗಿದು ಕಳಿಸ್ತಿದ್ಲು.
ಅದು ಮೇ 17, 2018 ಬೆಳಗ್ಗೆ 5 ಗಂಟೆ ಸುಮಾರು. ಅಂಚಲ್ ಇದ್ದ ಅಪಾರ್ಟ್ಮೆಂಟ್ಗೆ ಬಂದ ಅಖಿಲ್ ಕಾಲಿಂಗ್ ಬೆಲ್ ನ ಒತ್ತಿದ್ದ. ತುಂಬಾ ಹೊತ್ತು ಕಾಲಿಂಗ್ ಬೆಲ್ ಮಾಡಿದ ಬಳಿಕ ಅಂಚಲ್ ಡೋರ್ ಓಪನ್ ಮಾಡಿದ್ಲು. ಅಷ್ಟೊತ್ತಲ್ಲಿ ಬಂದ ಅಖಿಲ್ನ ನೋಡಿ ಅಂಚಲ್ ನಿದ್ದೆ ಹಾರಿ ಹೋಗಿತ್ತು. ಇಷ್ಟೊತ್ತಲ್ಲಿ ನಿನಗೇನು ಕೆಲಸ, ನಮ್ಮ ಮನೆಗೆ ಯಾಕೆ ಬಂದೆ ಅಂತ ಅಂಚಲ್ ಜೋರಾಗಿ ಕೂಗಾಡಿದ್ಲು. ಆದ್ರೆ ಅಖಿಲ್ ಮನೆ ಒಳಗೆ ನಡಿ ಹೇಳ್ತೀನಿ ಅಂತ ಕೇಳ್ಕೊಂಡಿದ್ದ. ಅಂಚಲ್ ಕೂಡ ಒಳಗೆ ಬಾ ಅಂತ ಅಖಿಲ್ನ ಒಳಗೆ ಕರ್ಕೊಂಡಿದ್ಲು. ಇದೇ ಅಂಚಲ್ ಮಾಡಿದ ದೊಡ್ಡ ತಪ್ಪಾಗಿತ್ತು. ಸೀದಾ ಅಂಚಲ್ನ ಕಿಚನ್ ಒಳಗೆ ಕರ್ಕೊಂಡು ಬಂದ ಅಖಿಲ್ ಮತ್ತೆ ಅವಳನ್ನ ಲವ್ ಮಾಡು ಅಂತ ಕೇಳ್ಕೊಂಡಿದ್ದ. ಇನ್ಮೇಲೆ ನಾನು ಹಾಗೆಲ್ಲ ಮಾಡಲ್ಲ, ನಿನ್ನ ಕಿಸ್ ಕೂಡ ಕೇಳೋದಿಲ್ಲ, ನಾನು ತಪ್ಪು ಮಾಡ್ಬಿಟ್ಟೆ, ನನಗೆ ಒಂದೇ ಒಂದು ಚಾನ್ಸ್ ಕೊಡು, ಐ ಲವ್ ಯು ಅಂತ ಬೇಡ್ಕೊಂಡಿದ್ದ. ಅಷ್ಟರಲ್ಲಾಗ್ಲೇ ಒಳಗಿಂದ ಎದ್ದು ಬಂದ ಮೀನಾಕ್ಷಿ ಅಖಿಲ್ನ ನೋಡಿ ಕೆಂಡಾಮಂಡಲವಾಗಿದ್ಲು. ಇಲ್ಲಿ ಗಲಾಟೆ ಬೇಡ, ಏನಿದ್ರು ಬೆಳಗ್ಗೆ ಮಾತಾಡೋಣ, ಸುಮ್ಮನೆ ಇಲ್ಲಿಂದ ಹೋದ್ರೆ ನಿನಗೆ ಒಳ್ಳೇದು ಅಂತ ಒಳ್ಳೆ ಮಾತಲ್ಲೇ ಮೀನಾಕ್ಷಿ ಅಖಿಲ್ಗೆ ವಾರ್ನಿಂಗ್ ಕೊಟ್ಟಿದ್ಲು. ಆದ್ರೆ ಅಖಿಲ್ ಮಾತ್ರ ನಮ್ಮಿಬ್ಬರ ನಡುವೆ ಬರೋದಕ್ಕೆ ನೀನ್ ಯಾರು, ನಮ್ಮಿಬ್ಬರ ನಡುವೆ ಬರಬೇಡ ಅಂತ ಕೂಗಾಡಿದ್ದ. ಅಖಿಲ್ ಜೋರಾಗಿ ಕೂಗಾಡ್ತಿದ್ದಂತೆ ಮೀನಾಕ್ಷಿ ಕೂಡ ಕೂಗಾಡಿದ್ಲು. ನನ್ನ ಮನೆಗೆ ಬಂದು ನನಗೆ ಆವಾಜ್ ಹಾಕ್ತೀಯಾ, ಮೊದಲು ಹೊರಗೆ ಹೋಗು ಅಂತ ಕೂಗಾಡಿದ್ಲು. ಆಗ ಅಂಚಲ್ ಮೀನಾಕ್ಷಿನ ಒಳಗೆ ಹೋಗುವಂತೆ ಅಂದಿದ್ಲು. ಇದಕ್ಕೆ ಮರು ಮಾತನಾಡದೆ ಮೀನಾಕ್ಷಿ ರೂಮ್ ಸೇರ್ಕೊಂಡಿದ್ಲು. ಮೀನಾಕ್ಷಿ ಒಳಗೆ ಹೋಗ್ತಿದ್ದಂತೆ ಅಂಚಲ್ ಹಾಗೂ ಅಖಿಲ್ ನಡುವಿನ ವಾಗ್ಯುದ್ಧ ಮುಂದುವರೆದಿತ್ತು. ಮಾತಿಗೆ ಮಾತು ಬೆಳೆದು ಗಲಾಟೆಯಾಗಿತ್ತು. ನೋಡ್ತಿದ್ದಂತೆ ಅಖಿಲ್ ಕಿಚನ್ ನಲ್ಲಿದ್ದ ಚಾಕು ತಗೊಂಡು ಅಂಚಲ್ಗೆ ಮನಸ್ಸೋ ಇಚ್ಛೆ ಇರಿದಿದ್ದ. ಅಂಚಲ್ ಜೋರಾಗಿ ಕೂಗಿಕೊಳ್ತಿದ್ದಂತೆ ಮೀನಾಕ್ಷಿ ಒಳಗಿಂದ ಓಡೋಡಿ ಬಂದಿದ್ಲು. ಇತ್ತ ಅಂಚಲ್ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಿದ್ದಂತೆ ಮೀನಾಕ್ಷಿ ಕಣ್ಣೀರು ಪಾಲಾಗಿದ್ಲು. ಕಣ್ಣೀರು ಒರೆಸಿಕೊಳ್ತಾ ದಯವಿಟ್ಟು ಅವಳಿಗೆ ಏನೂ ಮಾಡಬೇಡ, ನಮ್ಮನ್ನ ಬಿಟ್ಬಿಡು ಅಂತ ಅಖಿಲ್ನ ಕಾಲಿಗೆ ಬಿದ್ದು ಬೇಡ್ಕೊಂಡಿದ್ಲು. ಆದ್ರೂ ಬಿಡದ ನರರೂಪದ ಈ ರಾಕ್ಷಸ ಮೀನಾಕ್ಷಿನ ಜೋರಾಗಿ ತಳ್ಳಿ ಅಂಚಲ್ ಕತ್ತನ್ನ ಕುಯ್ದಿದ್ದ. ಈ ವೇಳೆ ಮೀನಾಕ್ಷಿ ಜೋರಾಗಿ ಕೂಗಿಕೊಳ್ತಾ ಅಖಿಲ್ನ ತಳ್ಳಿ ಅವನ ಮೇಲೆ ದಾಳಿ ಮಾಡಿದ್ಲು. ಈ ವೇಳೆ ರಾಕ್ಷಸ ಅಖಿಲ್ ಮೀನಾಕ್ಷಿಗೂ ಚೂರಿಯಿಂದ ಇರಿದು ಅಲ್ಲಿಂದ ಎಸ್ಕೇಪ್ ಆಗಿದ್ದ. ರಕ್ತ ಸೋರ್ತಿದ್ರು ಮೀನಾಕ್ಷಿ ಹೊರಗೆ ಬಂದು ಅಕ್ಕಪಕ್ಕದ ಮನೆಯವರ ಬಾಗಿಲನ್ನ ಬಡಿದಿದ್ಲು. ಕಾಪಾಡಿ ಕಾಪಾಡಿ ಅಂತ ಕೂಗಿಕೊಂಡಿದ್ಲು. ಎದ್ನೋ ಬಿದ್ನೋ ಅಂತ ಹೊರಗೆ ಓಡಿ ಬಂದ ಅಕ್ಕಪಕ್ಕದ ಮನೆಯವರು ವಾಚ್ಮ್ಯಾನ್ ಕರೆದು ಇಬ್ಬರನ್ನು ಆಸ್ಪತ್ರೆಗೆ ಸೇರಿಸಿದ್ರು. ಡಾಕ್ಟರ್ಗಳು ಟ್ರೀಟ್ಮೆಂಟ್ ಶುರು ಮಾಡುವಷ್ಟರಲ್ಲಿ ಅಂಚಲ್ ಉಸಿರು ಚೆಲ್ಲಿದ್ಲು. ವಿಷಯ ಗೊತ್ತಾಗ್ತಿದ್ದಂತೆ ಪೊಲೀಸರು ಆಸ್ಪತ್ರೆಗೆ ದೌಡಾಯಿಸಿದ್ರು. ಎಸ್ಪಿ ರಾಣಾ ಬಿಂದು ಆಸ್ಪತ್ರೆಗೆ ಓಡೋಡಿ ಬಂದಿದ್ರು. ಚಿಕಿತ್ಸೆ ಪಡೆಯುತ್ತಿದ್ದ ಮೀನಾಕ್ಷಿ ಹತ್ರ ಸ್ಟೇಟ್ಮೆಂಟ್ ತಗೊಂಡಿದ್ರು. ಈ ವೇಳೆ ಮೀನಾಕ್ಷಿ ಅಖಿಲ್ನ ಎಲ್ಲಾ ವಿಚಾರಗಳನ್ನು ಹೇಳಿದ್ಲು. ಅಂಚಲ್ಗೆ ಆ ದಿನ ಅಖಿಲ್ ಬಲವಂತವಾಗಿ ಮಿಲನಕ್ಕಾಗಿ ಪೀಡಿಸಿದ ವಿವರಗಳ ಜೊತೆಗೆ ಮೆಸೇಜ್ ಮಾಡಿದ್ದನ್ನ ಸಹ ಪೊಲೀಸರಿಗೆ ಹೇಳಿದ್ಲು. ಕೂಡಲೇ ಆರೋಪಿಯ ಮೂಳೆ ಮುರಿದು ಸ್ಟೇಷನ್ಗೆ ಎತ್ಕೊಂಡು ಬನ್ನಿ ಅಂತ ಎಸ್ಪಿ ಪೊಲೀಸರಿಗೆ ಸೂಚನೆ ಕೊಟ್ಟಿದ್ರು. ಇನ್ನೇನು ತನ್ನ ಲಗೇಜ್ ನ ಪ್ಯಾಕ್ ಮಾಡ್ಕೊಂಡು ಎಸ್ಕೇಪ್ ಆಗಬೇಕು ಅಂತಿದ್ದ ಅಖಿಲ್ನ ಪೊಲೀಸರು ಬಸ್ ಸ್ಟಾಪ್ ಅಲ್ಲೇ ಹೆಡೆಮುರಿ ಕಟ್ಟು ಎತ್ಕೊಂಡು ಬಂದು ಜೈಲಿಗೆ ನೂಕಿದ್ರು. ಲಾಠಿ ಬೀಸ್ತಿದ್ದಂತೆ ಅಖಿಲ್ ಸಹ ನಡೆದ ಎಲ್ಲಾ ವಿಚಾರವನ್ನ ಬಾಯ್ಬಿಟ್ಟಿದ್ದ. ಅಂಚಲ್ ತನ್ನ ಲವ್ಗೆ ಬ್ರೇಕಪ್ ಹೇಳಿದ್ಲು. ಒಮ್ಮೆ ಒಂದಾಗೋಣ ಅಂದ್ರೆ ಒಪ್ಕೊಂಡಿರ್ಲಿಲ್ಲ, ಅದಕ್ಕೆ ಕೊಂದೆ ಅಂತ ಪೊಲೀಸರ ಮುಂದೆ ನಿಜವನ್ನ ಒಪ್ಕೊಂಡಿದ್ದ. ಕೊನೆಗೆ ಪೊಲೀಸರು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡಿ ಆರೋಪಿಯನ್ನ ಕೋರ್ಟ್ನ ಕಟಕಟೆಯಲ್ಲಿ ನಿಲ್ಲಿಸಿದ್ರು. ಕೋರ್ಟ್ ಆರೋಪಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿತ್ತು. ಮೀನಾಕ್ಷಿ ತನ್ನ ಇಂಟರ್ನ್ಶಿಪ್ ನ ಅರ್ಧಕ್ಕೆ ಬಿಟ್ಟು ತನ್ನ ಸ್ವಂತ ಗ್ರಾಮವನ್ನ ಸೇರ್ಕೊಂಡಿದ್ಲು. ಇನ್ನು ಈ ಘಟನೆಯಿಂದ ಮೀನಾಕ್ಷಿ ಇಂದಿಗೂ ಹೊರಬರೋದಕ್ಕೆ ಆಗದೆ ಒದ್ದಾಡ್ತಿದ್ದಾಳೆ. ಈ ಕಿರಾತಕನಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.